ಇದು ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಕಾರ್ಯಕ್ರಮ. ಸೋಮಣ್ಣನವರು, ಯಡಿಯೂರಪ್ಪನವರು, ಪೂಜ್ಯ ಸಿದ್ಧಗಂಗಾ ಶ್ರೀಗಳು, ಪೂಜ್ಯರು ಸಮಾಜಕ್ಕೆ ಕೊಟ್ಟಿರುವಂತಹ ಕಾಣಿಕೆ, ಅವರು ಮಠವನ್ನು ಬೆಳೆಸಿದಂತಹ ರೀತಿ, ಭಕ್ತರು ಸಾರ್ವಜನಿಕರೊಂದಿಗಿನ ಅವರ ನಿಕಟವಾದಂತಹ ಸಂಬಂಧ, ಇದನ್ನೆಲ್ಲ ಕುರಿತು ಸವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈ ಮಠ ಮೂಲತಃ ನಿರ್ವಾಣ ಸ್ವಾಮಿಗಳಿಂದ ಪ್ರಾರಂಭವಾಗಿ ನಿರ್ವಾಣ ಸ್ವಾಮಿಗಳು, ಮಹಾನಂದ ಸ್ವಾಮಿಗಳು, ಹಾಗೆ ಪರ್ಯಾಯವಾಗಿ ಇಲ್ಲಿ ಮಠಾಧೀಶರಾದಂಥವ್ರಿಗೆ ಹೆಸರುಗಳು ಇರ್ತಕ್ಕಂತಹದ್ದು ಒಂದು ವಾಡಿಕೆಯಾಗಿರುವಂತಹದ್ದು. ಈ ಮಠಕ್ಕೆ ಪೂಜ್ಯ ಹಿರಿಯ ನಿರ್ವಾಣ ಸ್ವಾಮಿಗಳಾಗಿದ್ದಂಥ ಸಂದರ್ಭದಲ್ಲಿ ಕನಕಪುರ ಮೈಸೂರಿನ ಭಾಗಕ್ಕೆ ಹೆಚ್ಚು ಸಂಪರ್ಕವನ್ನು ಬೆಳೆಸಿದಂಥವರು. ಈ ಭಾಗದಿಂದ ಇಲ್ಲಿಗೆ ಸಾಮಾನ್ಯ ಭಕ್ತರ ಆಹ್ವಾನಕ್ಕೂ ಮನ್ನಿಸಿ ಪೂಜಾಧಿಕಾರಿಗಳಿಗೆ ನಿರ್ವಾಣ ಸ್ವಾಮಿಗಳು ಬರ್ತಕ್ಕಂತಹದ್ದು ಬಹಳ ಹಿಂದಿನ ತಲೆಮಾರಿನವರು ಇವತ್ತು ಕೂಡ ನೆನಪಿನಲ್ಲಿ ವಾಪಸ್ಸಿದೆ. ಆನಂತರ ಬಂದ ಮಹಾಲಿಂಗ ಸ್ವಾಮಿಗಳವರು ಈ ಮಠವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ವಿಸ್ತೃತವಾಗಿ ಬೆಳೆಸುತ್ತೆ. ಅವರ ಉತ್ತರಾಧಿಕಾರಿಗಳೇ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ. ಮಲಯಾಳದಿಂದ ಅವರ ಒಂದು ಸನ್ಯಾಸ ದೀಕ್ಷೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ ನೆಲ್ಲಿಗೆರೆಯಿಂದ ಕನಕಪುರದ ಪೀಠಾಧ್ಯಕ್ಷರಾಗಿ ಸುಮಾರು 5 ದಶಕಗಳ ಕಾಲ ಅವಿಸ್ಮರಣೀಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಿಗೆ ಸಲ್ಲುವಂತಹದ್ದು. ಈ ಮಠವನ್ನು ನಿತ್ಯೋಪದೇಶೀಯವಾಗಿ ಬೆಳೆಸಿದೆ. ಅವರಲ್ಲಿ ಮಾನವೀಯ ಅನುಕಂಪೆ, ಮಾತೃವಾತ್ಸಲ್ಯದ ಪ್ರೀತಿ ಸದಾ ತುಂಬಿದ್ದಂತಹ, ದಯವಿಲ್ಲದ ಧರ್ಮದಾವುದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನುವಂತಹ ಬಸವಣ್ಣನ ಮಾತಿಗೆ ಒಂದು ಉದಾಹರಣೆಯಾಗಿ ಬದುಕನ್ನು ನಡೆಸಿದಂತಹವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ. ಅದು ಭಕ್ತರ ಮನೆಗಳು ಶ್ರೀಮಂತರಿರ್ಬೋದು, ಸಾಮಾನ್ಯರಿರ್ಬೋದು, ಬಡವ ಬಗ್ಗರಿರ್ಬೋದು, ಅದರಲ್ಲಿ ಯಾವ ತರತಮ ಭಾವನೆಗಳಿಗೂ ಅವಕಾಶಗಳ ಹಾಗೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಂಡು ಅವರ ಆಶಯಗಳನ್ನು ಈಡೇರಿಸುತ್ತಿದ್ದಂತಹ ಹಿರಿಯ ಚೇತನ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿ. ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಅತ್ಯಂತ ಪ್ರೀತಿಗೆ ಒಳಗಾಗಿದ್ದಂಥವರಲ್ಲಿ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಕೂಡ ಒಬ್ಬರಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮನವರಿಕೆ ಆದಂಥ ಸಂಗತಿ. ಪೂಜ್ಯರು ಯಾವುದೇ ಸಂಗತಿಯನ್ನು ಮುಮ್ಮಡಿ ನಿರ್ವಾಣ ಸ್ವಾಮಿಗಳ ಜೊತೆ ವಿನಿಮಯ ಮಾಡಿಕೊಳ್ಳುವಂತಹ, ಮತ್ತು ಮೈಸೂರು ಭಾಗಕ್ಕೆ ಬಂದರೆ ಅವ್ರ ಜೊತೆಯಲ್ಲಿ ಕರ್ಕೊಂಡು ಬರುವಂಥ ಒಂದು ಪದ್ಧತಿಯನ್ನು ಇಟ್ಟಿದ್ದಂಥದ್ದು ಅನೇಕರಿಗೆ ಗೊತ್ತಿರುವಂಥ ಸಂಗತಿ. ಅವರಿಲ್ಲಿ ಸಂಸ್ಥೆಗಳನ್ನು, ಹಿಂದೆ ಬಂದಿದ್ದ ಸಂಸ್ಥೆಗಳನ್ನು ಸಮೃದ್ಧವಾಗಿ ಬೆಳೆಸಿದ್ರು, ಹೊಸ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ರು. ಮಠ, ದೇಗುಲ ಮಠ ಕನಕಪುರ ತಾಲೂಕು ಕೇಂದ್ರದಲ್ಲಿದ್ದರೂ ಕೂಡ ಇಡೀ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಿಗೂ ಕೂಡ ಕನಕಪುರದ ದೇಗುಲ ಮಠದ ಒಂದು ಸೇವಾ ಕಾರ್ಯ ವಿಸ್ತೃತವಾಗಿ ಅದನ್ನು ಬೆಳೆಸಿದ್ರು ಅಂತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಇಲ್ಲಿಂದ ಅದು ತುಮಕೂರು, ಅರಸೀಕೆರೆ, ಈ ಕಡೆ ಚಾಮರಾಜನಗರ, ಕರ್ನಾಟಕದ ಹಾಗೆ ತಮಿಳುನಾಡು ಭಾಗಗಳು ಕೂಡ ವಿಶೇಷವಾಗಿ ಪ್ರಭಾವವನ್ನು ಬೀರಿದಂಥದ್ದು. ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಭಕ್ತರ ಒಂದು ಬಾಂಧವ್ಯದ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು. ಅವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಸಂದರ್ಭದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದರೂ ಕೂಡ ಅದನ್ನು ಯಾವತ್ತೂ ಕೂಡ ಮನಸ್ಸಿಗೆ ತಂದುಕೊಳ್ಳದೆ ಅದೇ ಒಂದು ಸಮಚಿತ್ತ ಭಾವದಿಂದ ತಮ್ಮ ಬದುಕನ್ನು ಕೊನೆಯ ದಿವಸಗಳಲ್ಲಿ ಕೂಡ ನಡೆಸಿದ್ದಾರೆ. ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಹಾಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಜಯಂತಿ ನಡೆದ ಸಂದರ್ಭದಲ್ಲಿ ಅವರು ಮಳವಳ್ಳಿಯಲ್ಲಿ ಜಯಂತಿ ಆಗಬೇಕು ಅಂತ ಅದಮ್ಯವಾದ ಉತ್ಸಾಹ, ಅಪೇಕ್ಷೆ ಹೊರತಾಗಿತ್ತು. ಅದು ಕಾರಣಾಂತರದಿಂದ ಪ್ರತಿ ವರ್ಷ ಬಂದಾಗಲೂ ಕೂಡ ಜಯಂತಿ 4 ತಿಂಗಳಿದೆ, ಪ್ರತಿ ಸಾರಿ ಹೇಳೋದು ಸಭೆ ಕರಿಬೇಕು,
ಜಯಂತಿ ಮಾಡಬೇಕು ಅಂತೇಳಿ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತ್ತು. ಕಳೆದ ವರ್ಷ ಚನ್ನಬಸವ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನ ಮಠಾಧಿಪತಿಗಳು ಮತ್ತು ಇಡೀ ತಾಲೂಕಿನ ಜನ ಅದನ್ನು ಒಕ್ಕೂರಿನಿಂದ ಬಹುಶಃ ಅಭೂತ ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಿ ರಾಷ್ಟ್ರಪತಿಯ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ದು ಜನತೆಯಲ್ಲಿ ಅತೀವವಾದ ಸಂತೋಷವನ್ನು ಉಂಟು ಮಾಡಿತು. ಆ ಸಭೆಗಳು ನಡೆಯುವಂತಹ ಸಂದರ್ಭದಿಂದ ಜಯಂತಿ ಸಮಾರಂಭದ ಕೊನೆಯವರೆಗೂ ಕೂಡ ಚನ್ನಬಸವ ಸ್ವಾಮಿಗಳಿಂದ ಮಾಹಿತಿಯನ್ನು ಪಡೆದು ಆ ಸಮಾರಂಭ ನಡೆದಕ್ಕೆ ಅತ್ಯಂತ ಸಂತೋಷಪಟ್ಟವರಲ್ಲಿ ಮೊದಲರಾರು ಅಂತಂದರೆ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾದಂತಹ ಸಂದರ್ಭ. ಅವರ ಒಂದು ಇವತ್ತು ಭೌತಿಕವಾಗಿ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಬಿತ್ತಿದಂತಹ ಬೀಜಗಳು, ಅವರು ಹರಿಸಿರುವಂತಹ ಒಂದು ಪ್ರೀತಿಯ ಒಂದು ಸಂಚಲನ, ಅವರ ಆಶೀರ್ವಾದದ ಸಂಚಲನ ನಾಡಿನ ತುಂಬ ಸದಾಕಾಲ ವಿಸ್ತೃತವಾಗಿ ಇರುವಂತಹದ್ದು. ಅವರಿಗೆ ಇಲ್ಲಿ ಮಠಕ್ಕೆ ಒಂದು ನೇರವಾಗಿ ಮುಖ್ಯ ರಸ್ತೆಯಿಂದ ಮಠಕ್ಕೆ ರಸ್ತೆ ಆಗಬೇಕು ಅಂತ ಅಪೇಕ್ಷೆ ಇತ್ತು. ಸೋಮಣ್ಣವರು ಕೂಡ ಅನೇಕ ಸಂದರ್ಭದಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟದ್ದು. ಮಾನ್ಯ ಶಿವಕುಮಾರ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮಠಕ್ಕೆ ಮುಖ್ಯ ರಸ್ತೆಯಿಂದ ನೇರವಾಗಿ ತಂದು ಬರುವಂತಹ ಅವಕಾಶದ ರಸ್ತೆಯನ್ನು ಸುರೇಶ್ ಅವರು ಸೇರಿ ಮಾರ್ಗವನ್ನು ಕಲ್ಪಿಸಿದ್ದಾರೆ. ಮತ್ತು ತಮಿಳುನಾಡಿಗೆ ಒಂದು ನಿಕಟವಾದ ಸಂದರ್ಭ, ತಮಿಳುನಾಡಿಗೆ ದೇಗುಲ ಮಠದಿಂದ ಹೋಗಬೇಕಾದ್ರೆ ಬೇರೆ ಬೇರೆ ಕಡೆ ಸುತ್ತಕೊಂಡು ಹೋಗಬೇಕಾಯಿತು. ಅವರ ಆಶಯ ಇತ್ತು. ಅದನ್ನು ಮಾನ್ಯ ಶಿವಕುಮಾರ್ ಅವರು ತಮಿಳುನಾಡಿಗೆ ಕನಕಪುರ ಮಠಕ್ಕೆ ಹೋಗಬೇಕಾದ್ರೆ ಬೇರೆ ಸುತ್ತಾಡ್ಕೊಂಡು ಹೋಗಬೇಕಾಗಿಲ್ಲ, ನೇರವಾಗಿ ಹೋಗಿ ಅಂತ ಕನಕಪುರ ಮಠದಲ್ಲಿ ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ನಂತರ ಪೂಜ್ಯರ ಆಶಯದಿಂದ ಏನು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಪೂಜ್ಯ ದೇಗುಲ ಮಠದ ಶ್ರೀಗಳು ಹೇಳಿದಾಗೆ ಅವರು ಶಿವಕುಮಾರ್ ಅವರು ಹೋಗಿ ಅಂತಂದರೆ ಅವರು ಮಠದ ಮಗ ಅನ್ನೋ ರೀತಿಯಲ್ಲಿ ಪ್ರೀತಿಯಿಂದ ಬೆಳೆಸ್ತಿದ್ರು. ಬಹುಶಃ ಅವರಿಗೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಿತ್ತು ಅಂತ ಕಾಣುತ್ತೆ. ಅದುವರೆಗೂ ಅವ್ರ ಆರೋಗ್ಯ ಚೆನ್ನಾಗಿತ್ತು. ಮುಖ್ಯಮಂತ್ರಿ ಆದಾಗ ಮನಸ್ಸಿನ ಸಂತೋಷ ಆಯಿತು ಹಾಗೆ ಅಂತೇಳಿ ಅವರು ದೇಹವನ್ನು ಬಿಟ್ಟಿದ್ದಾರೆ. ಇದೇ ಕಳೆದ ತಿಂಗಳು 3ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವತ್ತು ಅವರ ಅತ್ಯಂತ ಪ್ರೀತಿಯ ಗುರುಗಳಾಗಿದ್ದಂತಹ ಮುಮ್ಮಡಿ ನಿರ್ವಾಣ ಸ್ವಾಮಿಗಳವರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಿ ಭಾಗವಹಿಸಿದ್ದಾರೆ. ಈ ಮಠದ ಇಲ್ಲಿಯ ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳು ಲಿಂಗೈಕ್ಯರಾದಾಗ ಕೂಡ ಲಿಂಗೈಕ್ಯರಾದಂಥ ಸಭೆ ಸೇರಿದಾಗ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಮುಮ್ಮಡಿ ಮಹಾಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಅವಾಗ ಅವರು ಒಂದೇ ಮಾತು ಹೇಳುತ್ತೆ ಅಂತಂದರೆ, ಇದು ನಮ್ಮ ಮಠ, ನಾವೇನು ಆದೇಶ ಕೊಡ್ತೀರಿ ಅದನ್ನು ಪಾಲಿಸೋದು ನಮ್ಮ ಧರ್ಮ ಅಂತ ಅವತ್ತು ಹೇಳಿದರು. ಇವತ್ತಿನ ಈ ಮಠದ ಇತರ ಕಾರ್ಯಕ್ರಮಗಳಲ್ಲಿ ಸಂಸ್ಮರಣೆಯ ಕಾರ್ಯಕ್ರಮಗಳಲ್ಲಿ ಕೂಡ್ತಾ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವರ ಬಗ್ಗೆ ಅತ್ಯಂತ ಆತ್ಮೀಯವಾದಂಥ ಬಾಂಧವ್ಯವನ್ನು ಹೊಂದಿದಂಥ ಒಂದು ವಾಸ್ತವಗಳು ಮತ್ತು ಎಲ್ಲ ಮಠಮಾನ್ಯಗಳು ಮತ್ತು ಯಾರೇ ಕಷ್ಟದಲ್ಲಿ ಬಂದು ಕೇಳಿದ್ರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳುವಂತಹ ಒಂದು ಉದಾಹರಣೆ ಅವರ ಜೀವನದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಅವ್ರು ಲಿಂಗೈಕ್ಯರಾದ ಬಂದಾಗ ಹೇಳ್ತಿದ್ರು, ಅವ್ರು ಲಿಂಗೈಕ್ಯರಾಗ ಮುಂಚೆ 15 ದಿವಸ ಮುಂಚೆ ಒಂದಿಬ್ಬರು ಸ್ವಾಮೀಜಿಯವರು ಬಂದಾಗ ಅವರಿಗೆ ತಮಾಷೆ ಮಾಡೋದನ್ನು ಪಕ್ಕದಲ್ಲಿದ್ದರು. ಆ ಬುದ್ಧಿ ಅವ್ರು ಸ್ವಾಮಿ ಏನಕ್ಕೆ ಬಂದಿದ್ದಾರೆ ಅಂತಂದರೆ, ಮಳೆಯಾಗಿದೆ ಬಿತ್ತನೆ ಮಾಡಬೇಕು, ಅದಕ್ಕೆ ದುಡ್ಡಿಸ್ ಮಾಡೋರು ಬಂದಿದ್ದಾರೆ ಅಂತಂದು ಹೌದಾ ಅಂತಂದ್ಬಿಟ್ಟು ಜೋಬೆಲ್ಲ ನೋಡಿದ್ರಂತೆ. ಜೋಬಲ್ಲಿ ಚಿಕ್ಕ ಸ್ವಾಮಿಗಳು ಹೇಳ್ತೀನಿ ಇಸ್ಕೊಂಡು ಅಂದರೆ ಬಂದವ್ರಿಗೆಲ್ಲ ಆಶ್ರಯ ಕೊಡುವಂತಹ ಉದಾರವಾದ ಮಾತೃವಾತ್ಸಲ್ಯದ ಹಿರಿಯ ಗುಣಗಳನ್ನು ಹೊಂದಿದ್ದಂಥವರು ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳು. ಅವರ ಉತ್ತರಾಧಿಕಾರಿಗಳಾಗಿ ಚನ್ನಬಸವ ಸ್ವಾಮಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರು ಆರೋಗ್ಯ ಚೆನ್ನಾಗಿದ್ದಾಗಲೇ ಮಠದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕು ಅಂತೇಳಿ ಮಠದ ಸಂಪೂರ್ಣ ಅಧಿಕಾರವನ್ನು ಅದಕ್ಕೆ ವ್ಯಾಮೋಹಕ್ಕೆ ಒಳಗಾಗದೆ ಮಠದ ಅಧಿಕಾರವನ್ನು ಇಂದಿನ ಮಹಾಲಿಂಗ ಸ್ವಾಮಿಗಳವರಿಗೆ, ಇಂದಿನ ಚನ್ನಬಸವ ಸ್ವಾಮಿಗಳಿಗೆ ಮಠದ ಅಧಿಕಾರವನ್ನು ಸಂಪೂರ್ಣವಾಗಿ ವಹಿಸಿಕೊಟ್ಟಂತಹ ಹಿರಿಯ ಚೇತನ ಮುಮ್ಮಡಿ ಸ್ವಾಮಿಗಳು ಅಂತಕ್ಕಂತಹ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ. ಅಲ್ಲಿ ಹಿರಿಯ ಗುರುಗಳಿಗೆ ಗದಿಗೆಯನ್ನು ನಿರ್ಮಾಣ ಮಾಡುವಾಗ ಪಕ್ಕದಲ್ಲಿ ಅವರು ಭವ್ಯವಾದ ಗದಿಗೆ ನಿರ್ಮಾಣ ಮಾಡ್ಕೊಳ್ಳೋದು. ಆದರೆ ಗುರುಗಳ ಬಗ್ಗೆ ಅವರಿಗಿದ್ದಂಥ ಪ್ರೀತಿ ಕಾರಣವಾಗಿ ಗುರುಗಳು ಮುಖ್ಯವಾಗಿರಬೇಕು. ಹೇಗೆ ನಾವು ಶಿಷ್ಯರಾಗಿದ್ದು ಕಾಲಾನಂತರದಲ್ಲೂ ಶಿಷ್ಯರಾಗಿ ಇರಬೇಕು ಅಂತನ್ನುವಂತಹ ಸದ್ಭಾವನೆಯಿಂದ, ಕಿಂಕರತೆ ಭಾವನೆಯಿಂದ ಅವರ ಗದ್ಮೆಯನ್ನು ನಿರ್ಮಾಣ ಮಾಡಿಕೊಂಡದ್ದು
ಇವೆಲ್ಲ ಪ್ರತ್ಯಕ್ಷವಾಗಿ ನೋಡುವಂಥ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಈ ಮಠಕ್ಕೆ ಶಿವಕುಮಾರ ಮಹಾಸ್ವಾಮಿಗಳಿಂದ ಅವರು ಮತ್ತು ಹಿರಿಯ ಮಹಾಲಿಂಗ ಸ್ವಾಮಿಗಳು ಸಮಕಾಲೀನರಾಗಿದ್ದಂಥವರು, ಮಠವನ್ನು ಬೆಳೆಸಿದಂಥವರು. ಅದೇ ಪರಂಪರೆ ಇವತ್ತಿಗೂ ಬೆಳೆದುಕೊಂಡು ಬಂದಿದೆ. ಸಿದ್ಧಲಿಂಗ ಮಹಾಸ್ವಾಮಿಗಳು ಈ ಮಠಕ್ಕೆ ಇಲ್ಲಿ ಕನಕಪುರದಿಂದ ಎಲ್ಲಾದರೂ ಕೂಡ ಮಠಕ್ಕೆ ಬಂದು ವಿಚಾರಿಸ್ತಾರೆ, ಅವರಿಗೆ ಮಾರ್ಗದರ್ಶನ ಮಾಡುವಂಥ ಸತ್ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಚನ್ನಬಸವಸ್ವಾಮಿಗಳು ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಅವರಿಗೆ ಅತ್ಯಂತ ಸೂಕ್ತವಾದ ನಾಮಧೇಯವನ್ನು ಕೊಟ್ಟಿದ್ದಾರೆ. ನಮ್ಮ ಶರಣರಲ್ಲಿ ಪ್ರಮುಖವಾದ 5 ಶರಣರಲ್ಲಿ ಪ್ರಮುಖರಾದಂತಹ ವಿವರಣ ಜ್ಞಾನಿ ಚನ್ನಬಸವಣ್ಣವರ ಹೆಸರನ್ನೇ ಇಂದಿನ ಕಿರಿಯ ಶ್ರೀಗಳು ಕೊಟ್ಟು ಮಠವನ್ನು ಹಾಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಜ್ಞಾನವನ್ನು ಸಮೃದ್ಧವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಲಿ ತನ್ನ ಆಶಯದಿಂದ ಅವರಿಗೆ ನಾಮಧೇಯವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬಂದಿರತಕ್ಕಂಥದ್ದು ಅವರಿಗೆ ರಾಜಕೀಯದಲ್ಲಿ ಸಾಮಾನ್ಯ ಮಟ್ಟದಿಂದ ಹಿರಿದಾದಂತಹ ಅನುಭವವನ್ನು ಹೊಂದಿರತಕ್ಕಂಥವ್ರು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾಳಿದವ ಮಾಳಿಯನು. ಇದು ಯಾರಿಗೆ ಅನ್ವಯಿಸುತ್ತೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ವಯಿಸುತ್ತೆ ಅಂತಕ್ಕಂಥದ್ದು ಕರ್ನಾಟಕದ ಜನತೆಗೆ ಗೊತ್ತಿರುವಂತಹದ್ದು. ಅವರು ಶಿವಕುಮಾರ್ ಅವರು ಸಾಮಾನ್ಯವಾಗಿ ಹೊರಡಿಸಬಹುದವರು ಅಂತ ಜನ ಹೇಳೋದಿಲ್ಲ. ಅಂಥವರು ಕೂಡ ಯಾವಾಗಲೂ ಸೌಮ್ಯವಾಗಿ ಇರೋದಕ್ಕೂ ಸಾಧ್ಯ ಇದೆ ಅಂತಕ್ಕಂಥ ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಒಬ್ಬ ರಾಜಕೀಯವಾಗಿ ಬೆಳೆಯುವಂತಹ ವ್ಯಕ್ತಿಗೆ ಇರಬಹುದಾದಂತಹ ಪ್ರೌಢ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಶಿವಕುಮಾರ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ, ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಅತ್ಯಂತ ಜನಪ್ರಿಯರಾದ ಯಡಿಯೂರಪ್ಪನವರಿದ್ದಾರೆ. ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ನಾನು ಅತ್ಯಂತ ಕೃತಜ್ಞತೆ ಅರ್ಪಿಸಿಕೊಂಡು ಇಲ್ಲಿ ಕೇಂದ್ರದ ಸಚಿವರಾಗಿ ರೈಲ್ವೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವಾ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಈ ಸೋಮಣ್ಣನವರಿದ್ದಾರೆ. ಇತರ ಎಲ್ಲ ಗಣ್ಯಮಾನರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಬೇಲಿ ಮನುಷ್ಯಗಳು, ಅನ್ವೇಷಕ ಮನುಷ್ಯಗಳು ಇತರ ಎಲ್ಲ ಪೂಜೆಗಳು ಕೂಡ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಈ ಮಠ ಹೀಗೆ ವಿದ್ಯೋಪದೇಶೀಯವಾಗಿ ಇಂದಿನ ಎಲ್ಲ ಗುರುಗಳ ಆಶಯದಂತೆ ಅವರ ಆಶೀರ್ವಾದದಿಂದ ಮುನ್ನಡೆದುಕೊಂಡು ಹೋಗಲಿ. ಎಲ್ಲ ಪೂಜ್ಯ ಮಠಾಧೀಶ್ವರ ಸದಾ ಸಹಾಯ ಸಹಕಾರಗಳು, ಭಕ್ತಾದಿಗಳ ಒಂದು ಸಹಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.